ಓಂ ಗಣೇಶಾಯ ನಮಃ. ಗಗನದಷ್ಟು ವಿಶಾಲ, ಗಾಳಿಯಂತೆ ಸ್ವತಂತ್ರ, ಹೊರಗಿನಿಂದ ನೋಡಲು ಅತ್ಯಂತ ಶಾಂತ, ಆದರೆ ಒಳಗೊಳಗೆ ಜ್ಞಾನದ ಮತ್ತು ಆಲೋಚನೆಗಳ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ಅದ್ಭುತ ವ್ಯಕ್ತಿತ್ವ ಈ ಕುಂಭರಾಶಿಯವರದ್ದು. ಯಾರ ತಂಟೆಗೂ ಹೋಗದ, ಆದರೆ ತಮ್ಮ ತಂಟೆಗೆ ಬಂದರೆ ಸುಮ್ಮನೆ ಬಿಡದ, ಪ್ರಪಂಚದ ನಿಯಮಗಳಿಗೆ ತಲೆಬಾಗದೆ ತಮ್ಮದೇ ಆದ ಹೊಸ ನಿಯಮಗಳನ್ನು ಸೃಷ್ಟಿಸುವ ಛಲಗಾರರು ಇವರು. ಭವಿಷ್ಯವನ್ನು ಮುಂಚಿತವಾಗಿಯೇ ಊಹಿಸಬಲ್ಲ ಶಕ್ತಿ ಹೊಂದಿರುವ ರಾಶಿಚಕ್ರದ ಅತ್ಯಂತ ಬುದ್ಧಿವಂತ, ನಿಗೂಢ ಮತ್ತು ಮಾನವೀಯತೆಯನ್ನು ಮೈಗೂಡಿಸಿಕೊಂಡಿರುವ ರಾಶಿಯೇ ಕುಂಭರಾಶಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಜೀವನ ಜ್ಯೂಟಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಕುಂಭರಾಶಿಯವರ ಬದುಕಿನ ಗುಪ್ತ ರಹಸ್ಯಗಳು, ಶನಿದೇವರ ಪ್ರಭಾವ ಮತ್ತು ಅವರ ಜೀವನದಲ್ಲಿ ಬರಲಿರುವ ಸುವರ್ಣ ಯುಗದ ಬಗ್ಗೆ ಅತ್ಯಂತ ಆಳವಾಗಿ ತಿಳಿಯೋಣ. ಹಿರೆ 1. ಕುಂಭರಾಶಿಯ ಸಂಕೇತ ಮತ್ತು ಅದರ ಗಹನವಾದ ಅರ್ಥ. ರಾಶಿಚಕ್ರದಲ್ಲಿ 11ನೇ ರಾಶಿಯಾಗಿರುವ ಕುಂಭರಾಶಿಯ ಚಿಹ್ನೆ ಒಂದು ಮಡಕೆಯಿಂದ ನೀರನ್ನು ಸುರಿಯುತ್ತಿರುವ ವ್ಯಕ್ತಿ. ಇದು ಕೇವಲ ಒಂದು ಸಾಮಾನ್ಯ ಚಿತ್ರವಲ್ಲ, ಇದು ಕುಂಭರಾಶಿಯವರ ಇಡೀ ಬದುಕಿನ ವ್ಯಕ್ತಿತ್ವದ ಕನ್ನಡಿ. ಜ್ಞಾನದ ಮಡಕೆ. ಆ ಮಡಕೆಯಲ್ಲಿರುವುದು ಕೇವಲ ನೀರಲ್ಲ, ಅದು ಜ್ಞಾನ, ಮಾನವೀಯತೆ ಮತ್ತು ಪ್ರೀತಿಯ ಸಂಕೇತ. ನಿರಂತರ ಆಲೋಚನೆ. ಮಡಕೆಯಿಂದ ನೀರು ಹೇಗೆ ನಿರಂತರವಾಗಿ ಹರಿಯುತ್ತದೆಯೋ ಹಾಗೆ ಇವರ ಮನಸ್ಸಿನಲ್ಲಿ ಸದಾ ಹೊಸ ಹೊಸ ಆಲೋಚನೆಗಳು, ಜಗತ್ತನ್ನು ಬದಲಾಯಿಸುವ ಕನಸುಗಳು ಹರಿಯುತ್ತಲೇ ಇರುತ್ತವೆ. ಅರ್ಥವಾಗದ ವ್ಯಕ್ತಿತ್ವ. ಇವರನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಕೆಲವೊಮ್ಮೆ ಇವರು ಅತ್ಯಂತ ಆಪ್ತರಂತೆ ಕಾಣುತ್ತಾರೆ, ಮರುಕ್ಷಣವೇ ಯಾರಿಗೂ ಸಿಗದಷ್ಟು ದೂರ ನಿಲ್ಲುತ್ತಾರೆ. ಈ ನಿಗೂಢತೆಯೇ ಇವರ ಅತಿ ದೊಡ್ಡ ಶಕ್ತಿ. 2. ಶನಿದೇವರ ಪ್ರಭಾವ ಮತ್ತು ಜೀವನದ ಅಗ್ನಿ ಪರೀಕ್ಷೆಗಳು. ಈ ರಾಶಿಯ ಅಧಿಪತಿ ಗ್ರಹ, ನ್ಯಾಯದೇವತೆ, ಕರ್ಮಫಲದಾತ ಶನಿದೇವ. ಶನಿದೇವರ ಪ್ರಭಾವದಿಂದಾಗಿಯೇ ಕುಂಭರಾಶಿಯವರ ಜೀವನ ಎಂದಿಗೂ ಸುಲಭವಾಗಿರುವುದಿಲ್ಲ. ಜವಾಬ್ದಾರಿಗಳ ಭಾರ. ಹುಟ್ಟಿನಿಂದಲೇ ಇವರ ಹೆಗಲಿನ ಮೇಲೆ ಜವಾಬ್ದಾರಿಗಳ ಭಾರ ಬೀಳುತ್ತದೆ. ಇವರು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದರೆ ಅದಕ್ಕಾಗಿ ಕಠಿಣ ಪರಿಶ್ರಮ ಪಡಲೇಬೇಕು. ಅಪರಂಜಿ ಚಿನ್ನದ ರೂಪ. ಶನಿಯು ಇವರನ್ನು ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟಂತೆ ಸುಟ್ಟು ಅಗ್ನಿ ಪರೀಕ್ಷೆಗಳನ್ನು ನೀಡಿ ಕೊನೆಗೆ ಅಪರಂಜಿ ಚಿನ್ನವನ್ನಾಗಿ ರೂಪಿಸುತ್ತಾನೆ. ಸೋಲದ ಛಲಗಾರರು. ಇವರು ಎಷ್ಟೇ ಬಾರಿ ಬಿದ್ದರೂ ಯಾರ ಸಹಾಯವೂ ಇಲ್ಲದೆ ತಮ್ಮ ಕಾಲ ಮೇಲೆ ತಾವು ಎದ್ದು ನಿಲ್ಲುವ ಶಕ್ತಿ ಹೊಂದಿದ್ದಾರೆ. ಏನೇ ಕಷ್ಟ ಬಂದರೂ ಎದುರಿಸಿ ನಿಲ್ಲುವ ಎದೆಗಾರಿಕೆ ಮತ್ತು ಎಂದಿಗೂ ಬಿಟ್ಟುಕೊಡದ ಛಲ ಇವರ ರಕ್ತದಲ್ಲಿಯೇ ಬಂದಿರುತ್ತದೆ. ಭಾವನಾತ್ಮಕ ಜಗತ್ತು ಮತ್ತು ಮೃದು ಹೃದಯ. ಮೇಲ್ನೋಟಕ್ಕೆ ಇವರು ಬಹಳ ಗಂಭೀರವಾಗಿ, ಕಠಿಣವಾಗಿ, ಒಂಟಿಯಾಗಿರಲು ಇಷ್ಟಪಡುವವರಂತೆ ಕಾಣಿಸಬಹುದು. ಆದರೆ ಇವರ ಆ ಗಂಭೀರ ಮುಖವಾಡದ ಹಿಂದೆ ಒಂದು ಅತ್ಯಂತ ಮೃದುವಾದ, ಕರುಣಾಮಯಿ ಹೃದಯವಿದೆ. ಕರುಣಾಮಯಿ. ಇವರು ಪ್ರಾಣಿ ಪಕ್ಷಿಗಳನ್ನು, ಅಸಹಾಯಕರನ್ನು ಕಂಡರೆ ಬೇಗನೆ ಕರಗಿ ಹೋಗುತ್ತಾರೆ. ಇತರರ ಕಷ್ಟಗಳನ್ನು ಕಂಡು ಮರುಗುವ ಇವರು ತಮ್ಮ ಕೈಲಾದ ಸಹಾಯ ಮಾಡಲು ಸದಾ ಮುಂದಿರುತ್ತಾರೆ. ನೋವನ್ನು ಬಚ್ಚಿಡುವ ಗುಣ. ಇವರು ತಮ್ಮ ನೋವನ್ನು, ಕಣ್ಣೀರನ್ನು ಯಾರಿಗೂ ತೋರಿಸುವುದಿಲ್ಲ. ರಾತ್ರಿ ವೇಳೆ ಒಂಟಿಯಾಗಿ ಅತ್ತು ತಮ್ಮ ನೋವನ್ನು ಕಳೆದುಕೊಳ್ಳುತ್ತಾರೆಯೇ ಹೊರತು ಹಗಲಿನಲ್ಲಿ ಎಲ್ಲರ ಮುಂದೆ ನಗುನಗುತ್ತಾ ಧೈರ್ಯವಾಗಿ ನಿಲ್ಲುತ್ತಾರೆ. ನಿಷ್ಕಲ್ಮಶ ಪ್ರೀತಿ. ಇವರು ತಮ್ಮ ಪ್ರೀತಿಯ ಪಾತ್ರರನ್ನು ಬಹಳ ಆಳವಾಗಿ ಹಚ್ಚಿಕೊಳ್ಳುತ್ತಾರೆ. ಇವರ ಪ್ರೀತಿಯಲ್ಲಿ ಯಾವುದೇ ನಾಟಕವಿರುವುದಿಲ್ಲ. ಒಮ್ಮೆ ಇವರು ನಿಮ್ಮನ್ನು ನಂಬಿ ತಮ್ಮವರೆಂದು ಸ್ವೀಕರಿಸಿದರೆ ಜೀವಿತಾವಧಿಯವರೆಗೂ ನಿಮ್ಮ ಕೈ ಬಿಡುವುದಿಲ್ಲ. 4. ವಿಶ್ವಾಸಘಾತುಕರಿಗೆ ಇವರ ಬಳಿ ಕ್ಷಮೆಯಿಲ್ಲ. ಕುಂಭರಾಶಿಯವರು ನಂಬಿಕೆಗೆ ಬಹಳ ಬೆಲೆ ನೀಡುತ್ತಾರೆ. ಆದರೆ ಯಾರಾದರೂ ಇವರ ನಂಬಿಕೆಗೆ ದ್ರೋಹ ಬಗೆದರೆ, ಇವರ ಬೆನ್ನಿಗೆ ಚೂರಿ ಹಾಕಿದರೆ ಅವರನ್ನು ಇವರು ಎಂದಿಗೂ ಕ್ಷಮಿಸುವುದಿಲ್ಲ. ವೃಶ್ಚಿಕ ರಾಶಿಯವರಂತೆ ಇವರು ಸೇಡು ತೀರಿಸಿಕೊಳ್ಳಲು ಹೋಗುವುದಿಲ್ಲ. ಬದಲಾಗಿ ಆ ದ್ರೋಹಿಗಳನ್ನು ತಮ್ಮ ಜೀವನದಿಂದ ಶಾಶ್ವತವಾಗಿ ಕಿತ್ತು ಬಿಸಾಡುತ್ತಾರೆ. ಅಷ್ಟು ಕಠಿಣವಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಇವರಲ್ಲಿದೆ. 5. ವೃತ್ತಿ ಜೀವನ ಮತ್ತು ಉದ್ಯೋಗದ ಹಾದಿ. ಕುಂಭರಾಶಿಯವರು ಹುಟ್ಟು ನಾಯಕರು ಮತ್ತು ವಿಜ್ಞಾನಿಗಳು. ಕ್ಷೇತ್ರಗಳು: ಟೆಕ್ನಾಲಜಿ, ವಿಜ್ಞಾನ, IT, ಸಂಶೋಧನೆ, ಜ್ಯೋತಿಷ್ಯ, ಸಮಾಜ ಸೇವೆ, ಏವಿಯೇಷನ್, ಮನೋವಿಜ್ಞಾನ ಮತ್ತು ಕಲೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಇವರು ಅದ್ಭುತ ಯಶಸ್ಸನ್ನು ಸಾಧಿಸುತ್ತಾರೆ. ಸ್ವತಂತ್ರ ಮನೋಭಾವ. ಇವರು ಇತರರ ಅಡಿಯಲ್ಲಿ ಗುಲಾಮರಂತೆ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ.
ತಾವೇ ಸ್ವತಃ ಬಾಸ್ ಆಗಿರಬೇಕು ಅಥವಾ ಸಂಪೂರ್ಣ ಸ್ವಾತಂತ್ರ್ಯವಿರುವ ಕೆಲಸಗಳನ್ನು ಮಾತ್ರ ಆರಿಸಿಕೊಳ್ಳುತ್ತಾರೆ. ನಿಧಾನಗತಿಯ ಯಶಸ್ಸು. ಬೇರೆಯವರಿಗೆ ಸುಲಭವಾಗಿ ಸಿಗುವ ಯಶಸ್ಸು ಇವರಿಗೆ ತಡವಾಗಿ ಸಿಗುತ್ತದೆ. ಆದರೆ ಶನಿದೇವ ನಿಧಾನವಾಗಿ ಕೊಟ್ಟರೂ ಅದು ಶಾಶ್ವತವಾಗಿರುವಂತಹ ಅತಿ ದೊಡ್ಡ ಯಶಸ್ಸನ್ನು ನೀಡುತ್ತಾನೆ. ಆರ್ಥಿಕ ಸ್ಥಿತಿ ಮತ್ತು ಅದೃಷ್ಟದ ಸುವರ್ಣಯುಗ. ಕುಂಭರಾಶಿಯವರಿಗೆ ಹಣಕ್ಕಿಂತ ನೆಮ್ಮದಿ ಮತ್ತು ಸಮಾಧಾನ ಮುಖ್ಯ. ಹಣಕಾಸಿನ ಹರಿವು. ಇವರ ಅದ್ಭುತವಾದ ಐಡಿಯಾಗಳು ಇವರನ್ನು ಶ್ರೀಮಂತಿಕೆಯ ಕಡೆಗೆ ಕೊಂಡು ಹೋಗುತ್ತವೆ. ಆದರೆ ಇವರ ಕೈಯಲ್ಲಿ ಹಣ ನಿಲ್ಲುವುದು ಬಹಳ ಕಷ್ಟ. ಇತರರ ಕಷ್ಟಕ್ಕೆ ಕರಗಿ ಸಹಾಯ ಮಾಡುವ ಇವರ ಗುಣವೇ ಇವರ ಹಣಕಾಸಿನ ಅಭಿವೃದ್ಧಿಗೆ ಅಡ್ಡಿಯಾಗುತ್ತದೆ. 26ನೇ ವಯಸ್ಸು. ಕುಂಭರಾಶಿಯವರು ತಮ್ಮ 26ನೇ ವಯಸ್ಸಿನ ನಂತರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಕಾಣುತ್ತಾರೆ. 36ನೇ ವಯಸ್ಸಿನಿಂದ ಇವರ ಜೀವನದಲ್ಲಿ ಸುವರ್ಣ ಯುಗವೇ ಆರಂಭವಾಗುತ್ತದೆ. ಈ ವಯಸ್ಸಿನಲ್ಲಿ ತಾಯಿ ಮಹಾಲಕ್ಷ್ಮಿ ಇವರ ಮನೆಗೆ ಪ್ರವೇಶಿಸುತ್ತಾಳೆ. ಇಷ್ಟು ದಿನ ಪಟ್ಟ ಕಷ್ಟಗಳಿಗೆಲ್ಲ ಶನಿದೇವ ತಕ್ಕ ಪ್ರತಿಫಲವನ್ನು ನೀಡಿ ರಾಜಯೋಗವನ್ನು ಕರುಣಿಸುತ್ತಾನೆ. 7. ಆರೋಗ್ಯ ಮತ್ತು ದೌರ್ಬಲ್ಯಗಳ ಬಗ್ಗೆ ಎಚ್ಚರಿಕೆ. ಪ್ರತಿಯೊಂದು ನಾಣ್ಯಕ್ಕೂ 2 ಮುಖಗಳಿರುವಂತೆ ಕುಂಭರಾಶಿಯವರಲ್ಲೂ ಕೆಲವು ದೋಷಗಳಿವೆ. ಅತಿಯಾದ ಯೋಚನೆ. ಇವರ ಅತಿದೊಡ್ಡ ಶತ್ರು ಅತಿಯಾದ ಯೋಚನೆ. ಸಣ್ಣ ವಿಷಯವನ್ನು ಪರ್ವತದಂತೆ ಮಾಡಿ ದಿನವಿಡೀ ಚಿಂತಿಸುತ್ತಾ ತಮ್ಮ ನೆಮ್ಮದಿಯನ್ನು ತಾವೇ ಹಾಳು ಮಾಡಿಕೊಳ್ಳುತ್ತಾರೆ. ಹಠಮಾರಿ ಸ್ವಭಾವ. ಒಮ್ಮೆ ಒಂದು ನಿರ್ಧಾರ ತೆಗೆದುಕೊಂಡರೆ ಯಾರು ಹೇಳಿದರೂ ಬದಲಿಸುವುದಿಲ್ಲ. ಆರೋಗ್ಯ ಸಮಸ್ಯೆಗಳು. ವಾಯುತತ್ವದ ರಾಶಿಯಾಗಿರುವುದರಿಂದ ನರಗಳ ದೌರ್ಬಲ್ಯ, ಕಾಲು ನೋವು, ಕೀಲು ನೋವು ಮತ್ತು ಮಾನಸಿಕ ಖಿನ್ನತೆ ಇವರನ್ನು ಕಾಡುವ ಸಾಧ್ಯತೆ ಇರುತ್ತದೆ. ದಿನವೂ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದು ಇವರಿಗೆ ಅತ್ಯಂತ ಅಗತ್ಯ. 8. ಜೀವನ ಬದಲಿಸುವ ಶಕ್ತಿಯುತ ಪರಿಹಾರಗಳು. ನಿಮ್ಮ ಕಷ್ಟಗಳು ದೂರವಾಗಿ ಶನಿದೇವ ಮತ್ತು ಮಹಾಲಕ್ಷ್ಮಿಯ ಕೃಪೆ ಲಭಿಸಲು ಈ ಪರಿಹಾರಗಳನ್ನು ತಪ್ಪದೆ ಮಾಡಿ. ಶನಿವಾರದ ಪೂಜೆ. ಪ್ರತಿ ಶನಿವಾರ ಶನಿದೇವನ ದೇವಾಲಯಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಕಪ್ಪು ಎಳ್ಳನ್ನು ದಾನ ಮಾಡುವುದು ನಿಮ್ಮ ಕರ್ಮದೋಷಗಳನ್ನು ನಿವಾರಿಸುತ್ತದೆ. ಸೇವೆ ಮತ್ತು ದಾನ. ಅಸಹಾಯಕರಿಗೆ, ವಿಕಲಚೇತನರಿಗೆ ಅಥವಾ ವಯಸ್ಸಾದ ವೃದ್ಧರಿಗೆ ಸಹಾಯ ಮಾಡಿ. ಶನಿದೇವನು ಬಡವರು ಮತ್ತು ಅಸಹಾಯಕರ ಪ್ರತಿನಿಧಿಯಾಗಿರುವುದರಿಂದ ಇವರ ಸೇವೆಯಿಂದ ಶೀಘ್ರ ಪ್ರಸನ್ನನಾಗುತ್ತಾನೆ. ಮಹಾಲಕ್ಷ್ಮಿ ಮಂತ್ರ. ಮಂಗಳವಾರ ಮತ್ತು ಶುಕ್ರವಾರದಂದು ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಶಿವನ ಆರಾಧನೆ. ಶನಿದೇವನ ಗುರು ಸಾಕ್ಷಾತ್ ಪರಶಿವ. ಶಿವನಿಗೆ ಜಲಾಭಿಷೇಕ ಮಾಡುವುದರಿಂದ ಅತಿಯಾದ ಯೋಚನೆಗಳು ನಿಯಂತ್ರಣಕ್ಕೆ ಬಂದು ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಮುಕ್ತಾಯದ ಮಾತುಗಳು. ಕುಂಭರಾಶಿಯವರೆಂದರೆ ಪ್ರಪಂಚವನ್ನು ಬೆಳಗಬಲ್ಲ ಜ್ಞಾನದ ಭಂಡಾರ. ತಾವು ಉರಿದು ಬೇರೆಯವರಿಗೆ ಬೆಳಕನ್ನು ನೀಡುವ ಮೇಣದ ಬತ್ತಿಯಂತೆ ಇವರ ಬದುಕು. ಮುಳ್ಳಿನ ಹಾದಿಯಲ್ಲಿ ನಡೆದು ಗುಲಾಬಿಯನ್ನು ಅರಳಿಸುವ ಅದ್ಭುತ ಜಾದುಗಾರರು ಇವರು. ನಿಮ್ಮ ಜೀವನದ ಅನುಭವಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಜೀವನ ಜ್ಯೋತಿ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ತಾಯಿ ಮಹಾಲಕ್ಷ್ಮಿ ಮತ್ತು ಕರ್ಮಫಲದಾತ ಶನಿದೇವ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೀಡಲಿ. ಧನ್ಯವಾದಗಳು.